ಯಾರಲ್ಲಿ ಸಂಸ್ಕಾರ ಇರ್ತದೆ, ಯಾರಲ್ಲಿ ವಿದ್ಯಾಭ್ಯಾಸ ಇರುತ್ತೆ, ಯಾರಲ್ಲಿ ಜ್ಞಾನದ ಭಂಡಾರ ಇರುತ್ತೆ, ಅವ್ರು ಖಂಡಿತವಾಗ್ಲೂ ಜಗತ್ತನ್ನು ಆಳುವಂತ ವ್ಯಕ್ತಿ ಆಗ್ತಾರೆ. ಸ್ವಾಮಿ ವಿವೇಕಾನಂದರು ಅವರು ಬಹಳ ಕಷ್ಟದ ಪರಿಸ್ಥಿತಿಯಿಂದ ಬಂದಂತ ಒಬ್ಬ ವ್ಯಕ್ತಿ. ನರೇಂದ್ರ ಎನ್ನುವಂತ ಒಬ್ಬ ಯುವಕ ರಾಮಕೃಷ್ಣ ಪರಮಹಂಸರು, ನೀವೆಲ್ಲ ಫೋಟೋ ಹಾಕಿದ್ರೆ ನೋಡಿದ್ರು, ರಾಮಕೃಷ್ಣ ಪರಮಹಂಸರು ಅವ್ರನ್ನ ಹೋಗಿ ಭೇಟಿ ಮಾಡ್ತಾರೆ. ನನಗೆ ಬಹಳ ಕಷ್ಟದ ಪರಿಸ್ಥಿತಿ, ನಮ್ಮ ತಂದೆ ತೀರೋಗ್ಬಿಟ್ಟಿದ್ದಾರೆ, ಐ ಆಮ್ ನೀಡ್ ಆಫ್ ಮನಿ ಅಂತ ಹೇಳ್ತಾರೆ, ನನಗೆ ಹಣದ ಅವಶ್ಯಕತೆ ಇದೆ ಅಂತ ಸ್ವಾಮಿ ವಿವೇಕಾನಂದ ಹೇಳ್ತಾರೆ. ಅದಕ್ಕೆ ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ, ಸರಿ ನೀನು ಹೋಗಿ ಒಳಗಡೆ ದುರ್ಗಾಮಾತೆಯ ಫೋಟೋ ಇದೆ, ನೀನು ದುರ್ಗಾಮಾತೆಯ ಮುಂದೆ ಕೂತ್ಕೊಂಡು ನನಗೆ ದುಡ್ಡು ಬೇಕು ಅಂತ ಬೇಡ್ಕೋ, ಆ ದುರ್ಗಾದೇವಿ ನಿನ್ಗೆ ಕರುಣಿಸ್ತಾಳೆ ಅಂತ ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ. ಅದಕ್ಕೆ ವಿವೇಕಾನಂದ್ರ ಏನ್ ಮಾಡ್ತಾರೆ, ಹೋಗ್ತಾರೆ ಅವರು ಯೋಗ ಮಾಡುವಂಥದ್ದು, ಜ್ಞಾನದಲ್ಲಿ ಇರ್ತಕ್ಕಂಥ ಒಂದು ಕೊಠಡಿ ಏನಿದೆ, ಆ ಕೊಠಡಿ ಮುಂದೆ ದುರ್ಗಾದೇವಿಯ ಫೋಟೋ ಮುಂದೆ ಕುತ್ಕೊಳ್ತಾರೆ. ವಿವೇಕಾನಂದ್ರ ಕೂತಿದ ತಕ್ಷಣ ಅವ್ರಿಗೆಲ್ಲ ಮರ್ತೋಗ್ಬಿಡುತ್ತೆ. ಅವ್ರಿಗೆ ಹಣಕಾಸು ಬೇಕು ಅನ್ಕೊಂಡ್ ಬಂದಿರ್ತಾರೆ, ದೇವ್ರ ಹತ್ರ ನನಗೆ ಹಣಕಾಸು ಬೇಕಪ್ಪ, ಹಣಕಾಸಿನ ಸಮಸ್ಯೆ ಇದೆ ಅಂತ. ಆ ದೇವರ ಫೋಟೋ ಮುಂದೆ ಕೂತಿದ ತಕ್ಷಣ ಈ ಫರ್ಗೆಟ್ಸ್ ಎವ್ರಿಥಿಂಗ್, ಎಲ್ಲವೂ ಮರ್ತೋಗುತ್ತೆ. ಮತ್ತೆ ಬಂದು ರಾಮಕೃಷ್ಣ ಪರಮಹಂಸರಿಗೆ ಹೇಳ್ತಾರೆ, ಸ್ವಾಮೀಜಿ ನನಗೆ ಯಾಕೋ ಅಲ್ಲಿ ಕೂತಿದ ತಕ್ಷಣ ಈಗ ಆಗ್ತಿದೆಯಲ್ಲ ಅಂತ. ಮತ್ತೆ ಇನ್ನೊಂದ್ಸತಿ ಹೋಗು ಅಂತ ಹೇಳ್ತಾರೆ ಸ್ವಾಮಿ ವಿವೇಕಾನಂದರು. ಮತ್ತೆ ಹೋಗ್ತಾರೆ, ಮತ್ತೆ ಅದೇ ರೀತಿ ಆಗುತ್ತೆ. ಮತ್ತೊಂದ್ಸತಿ ಹೋಗ್ತಾರೆ. ಸೊ ಆಗ ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ, ನರೇಂದ್ರ ನೀನ್ ಬಂದಿರ್ತಕ್ಕಂಥದ್ದು ಹಣ ಆಸ್ತಿ ಅಂತಸ್ತನ ಮಾಡ್ಲಿಕ್ಕಲ್ಲಪ್ಪ, ಜಗತ್ತನ್ನು ಆಳುವಂತ ಜ್ಞಾನದ ಭಂಡಾರ ನಿನ್ನಲ್ಲಿದೆ ಅಂತ ರಾಮಕೃಷ್ಣ ಪರಮಹಂಸರು ಆಗ ಸ್ವಾಮಿ ವಿವೇಕಾನಂದ ನರೇಂದ್ರ ಎನ್ನುವಂತ ಯುವಕನಿಗೆ ಅವರು ಪಾಠವನ್ನ ಮಾಡುವಂತದ್ದಾಗತ್ತೆ. ಅಂದ್ರೆ ಒಬ್ಬ ಗುರುವಿನ ಮಹತ್ವ ಎಷ್ಟಿರುತ್ತೆ ಸಮಾಜದಲ್ಲಿ ಅನ್ನೋಂಥದ್ದು ಇದು ಉದಾಹರಣೆ. ಒಬ್ಬ ಗುರು ಒಬ್ಬ ಶಿಷ್ಯನನ್ನ ಯಾವ ರೀತಿ ತಯಾರು ಮಾಡಬೇಕು, ಯಾವ ರೀತಿಯ ಬದಲಾವಣೆಯನ್ನ ಸಮಾಜದಲ್ಲಿ ತರಿಸ್ಬೇಕು ಅನ್ನುವಂಥದ್ದಕ್ಕೆ ಇದು ಉದಾಹರಣೆ ಆಗ್ತದೆ. ಸೊ ಹಾಗಾಗಿ ಈ ರೀತಿಯ ಎಷ್ಟೋ ವಿಚಾರಗಳು, ಎಷ್ಟೋ ವಿಷಯಗಳು ಇವತ್ತು ಸಮಾಜದಲ್ಲಿ ಅನೇಕ ಕಡೆ ಆಗ್ತಾ ಇದೆ. ಸೊ ಹಾಗಾಗಿ ನಾವು ಕೂಡ ಸಮಾಜದಲ್ಲಿ ಶ್ರೇಷ್ಠವಾದಂಥ ಸಾಧನೆಗಳನ್ನು ಮಾಡಬೇಕು, ಶ್ರೇಷ್ಠವಾದಂಥ ಬದಲಾವಣೆಗಳನ್ನು ಸಮಾಜದಲ್ಲಿ ತರಬೇಕು ಅಂತಂದ್ರೆ ಇಂಥ ಮಹನೀಯರನ್ನ ಸ್ಮರಿಸ್ಕೊಳ್ತಕ್ಕಂಥ ಕೆಲಸ ಆಗಬೇಕು. ದೇಶದ ಸೈನಿಕರ ಬಗ್ಗೆ ನಾವು ಹೇಳ್ತಾ ಹೋದ್ರೆ ಮೈ ರೋಮಾಂಚನ ಆಗುತ್ತೆ. ನೀವೆಲ್ಲ ಇವತ್ತಿಷ್ಟು ಒಳ್ಳೆ ಬಟ್ಟೆ ಹಾಕಿದ್ದೀರಾ, ಎಷ್ಟು ಚೆನ್ನಾಗಿ ಕುಂಕುಮ ಇಟ್ಕೊಂಡಿದ್ದೀರಾ,